ಅಯ್ಯೋ ಟಿವಿ ಎಲ್ಲ ತೋರ್ಸೋರು ಗೊತ್ತಿಲ್ವಾ? ಇವಾಗ ಸೂರ್ಯನ ಬೆಳಕು ಐತಲ್ಲ ಈಗಿನ ಟೈಮ್ದು ತಲೆ ಮೇಲೆ ಬೀಳಬಾರ್ದಂತೆ. ಕಾಯಿಲೆಗಳು ಶುರು ಆಗ್ತದೆ, ಕೂದಲು ಹಂಗೆ ಇಮಿಡಿಯೇಟ್ ಆಗಿ ಸುಡ್ತಾ ಇದೆ ಅಂತಾವೆಲ್ಲ. ಎಲ್ಲರೂ ಕೆಂಪಟ್ಟು ಹಾಕೊಂತವ್ರೆ. ಬಟ್ಟೆಗಳು ಸಿಗ್ತಾಯಿಲ್ಲ ನೋಡಿ ಎಲ್ಲರೂ. ಹುಷಾರು, ನಿಮ್ಗೆ ಯಾರು ಹೇಳಿಲ್ವಾ ಇಲ್ಲಿ? ನಡಿಯಲ್ಲ ಅಣ್ಣ, ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಏನಾರು ಮಾಡ್ಕೊಳ್ಳಿ. ಅಲ್ಲ ನಾ ಬಟ್ಟೆ ಅಂಗಡಿ ಯಾವುದಿಲ್ವಾ ಇಲ್ಲಿ ಬೇರೆದು? ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಈಗ ನಾನು. ಆಗ ಬಟ್ಟೆ ಅಂಗಡಿ ಯಾವುದಿಲ್ವಾ ಈ ಕಡೆ? ಸುಮ್ಮನಿರೋಣ, ನೀನು ಸರಿಯಾಗಿದ್ಯಾ? ಎಲ್ಲದರಲ್ಲೂ ತೋರಿಸ್ತಾವನೆ. ನೋಡಿ ಇದ್ರ ಹತ್ರ ಕೊಳ್ಳೇಗಾಲತ್ರ ಎಷ್ಟೋ ಜನಕ್ಕೆ ಇಲ್ಲಿ ಫುಲ್ ಸುಟ್ಟೋಗ್ಬಿಡಿದೆ ಅಂತ ನೋಡಿದ್ದು. ಅದು ಈಗ ಬೆಳಕಿದೆಯಲ್ಲ ಈಗಿನ ಟೈಮಲ್ಲಿ ಸೈಂಟಿಸ್ಟ್ ಎಲ್ಲ ಕಂಡಿಡ್ದವ್ರೆ ಮೇಲ್ಗಡೆ ಆ ಚಂದ್ರಯಾನ 3 ಅಂತ ಹೋಯ್ತಲ್ಲ ಮೇಲ್ಗಡೆ, ಆ ಟೈಮಲ್ಲಿ ಆಗಿರೋ ಎಫೆಕ್ಟ್ ಅಂತ ನೋಡಿದ್ದು. ಸರ್ ಏನು ಸರ್ ಅದು ಏನು ಇವತ್ತು ನಿಮಗೆ ಗೊತ್ತಿಲ್ಲ. ನಿಮಗೆ 1:30 ಇಂದ 4 ಗಂಟೆವರೆಗೂ ಸೂರ್ಯನ ಕಿರಣ ಇದೆಯಲ್ಲ, ಅದು ತಲೆ ಮೇಲೆ ಬೀಳಬಾರ್ದು. ನಾನಾ ತರ ಕಾಯಿಲೆಗಳು ಬರ್ತಾ ಇದೆ. ಆಮೇಲೆ ತಲೆ ಕೂದಲುತ್ತೆ, ಸುಟ್ಟೋದಾಗುತ್ತೆ ಫುಲ್ಲು. ಇದು ಯಾವ್ದು ನಿಮ್ಗೆ ಗೊತ್ತಿಲ್ವಾ? ಬಟ್ಟೆ ಎಷ್ಟ ಇದೆಯಲ್ಲಪ್ಪ, ಕೊಡ್ಬೇಕಲ್ಲಪ್ಪ ಅವ್ರಿಗೆ. ನಮ್ಮವ್ರಿಗೆ ಬೇಕು ಸರ್. ಅವ್ರು ಫಸ್ಟ್ ಕೊಡು, ಅವ್ರು ಫಸ್ಟ್ ಕೊಡು. ಅಲ್ಲ ಅದು ಹಾಕೋಬೇಕು, ಅದು ಗೌರ್ಮೆಂಟ್ ರೂಲ್ ಅಣ್ಣ. ನೀನು ನಾನು ಅದಕ್ಕೆ ಟೋಪಿ ಹಾಕೊಂಡಿದ್ದೀನಲ್ಲ, ಕೆಂಪು ಕಲರ್ ಬೇಕು. ಅದು ಅದ್ರ ಮೇಲೆ ಸುಮ್ಮನೆ ಕೆಂಪು ಹಾಕೊಳ್ಳಿ, ಅದ್ರ ಮೇಲೆ ಹಾಕೊಳ್ಳಿ. ಅಲ್ಲೂ ಅವ್ರು ಹಾಕೊಂಡ್ರ ಇವ್ರು ತಗೊಳ್ಳಿ. ಇವ್ರು ಅದೇನ್ ಸರ್, ಎಷ್ಟು ಗಂಟೆ ಸರ್ ಅದು? ಸರ್ ನಮ್ ದೊಡ್ಡ 1 ಗಂಟೆಯಿಂದ 4:15 ಇವತ್ತು ಯಾವ ವಾರ ಹೇಳಿ ಗೊತ್ತಿಲ್ಲ. ಇವತ್ತು ಮಂಗಳವಾರ ಸರ್. ಓ 4 ಸರ್, ಕರೆಕ್ಟ್ ಸರ್. ಮಂಗಳವಾರ, ಬುಧವಾರ, ಗುರುವಾರ ಟವಲ್ ಹಾಕೊಡ್ರಿ. ನೀನು ಹಾಕೋ ಟವಲ್ ತಂದ್ಬಿಡ್ತೀಯಾ? ಹೋಗಿ ಗೊತ್ತಾಗ ತಂದ್ಬಿಡು. ನಿಮ್ಗೆ ನ್ಯೂಸ್ ನೋಡಲ್ವಾ ಸರ್ ನೀವು? ನೀವು ದೊಡ್ಡರು. ಇದನ್ನ ಹಾಕೊಳ್ಳಿ ಫಸ್ಟ್. ಸುಮ್ಮನೆ ಹಾಕೊಳ್ಳಿ, ಹಿಂಗೆ ನಿಮಗೆ ಆಗಲ್ಲ ರೀ. ಬೇಡವಾ ಸರ್? ಹೌದು ಸರ್. ಇಲ್ಲಿ ಯಾಕೋ ಒಂಥರ ಇಲ್ಲಿ ಸುಟ್ಟಂಗೆ ಆಗ್ತಾ ಇದೆ ನೋಡಿ ಸರ್. ಏನೋ ಒಂಥರ ನೋವಿಸ್ತಾ ಇದೆ ಇಲ್ಲಿ. ಈಗ ಸ್ಟಾರ್ಟ್ ಆಗಿದೆ ನೋಡಲ್ಲ. ಇಲ್ಲಿ ನೋಡಲ್ಲಿ ತೋರ್ಸೋರಿಗೆ ಕಾಣಿಸ್ತಾಯ್ತಾ? ಆಯ್ತಾ ಹೊಗೆ ಬರೋ ಥರ ಆಗ್ತಾ ಇದೆ ಸರ್ ಇಲ್ಲಿ. ಫಸ್ಟ್ ಅಲ್ಲಿ ಇದ್ರ ಹೋಗು, ಅಂಗನವಾಡಿ ಇದು ಕೊಡ್ತಾರೆ. ಏನ್ ಮಾಡ್ಬೇಕು ಸರ್ ಈಗ? ಎಗರು ಸಮಾಧಾನ ಆಗಲ್ಲ ಅದು. ತಲೆ ಏನ್ ಮಾಡ್ಬೇಕೇನ್ ಸರ್ ಈಗ? ತಲೆ ಚಿಚ್ಕೋಪ, ಕೆಂಪಟ್ಟೆ ಮರ ಇದೆಯಲ್ಲ, ಮರಕ್ಕೆ ತಲೆ ಹಿಂಗೆ ಹೇಳ್ಕೊಡ್ಸಿ. ನಿಮಿಷ ಕೊಡು, ಅದು ಹೇಳ್ಕೊಳ್ತಕ್ಕೆ ಅದೆಲ್ಲ ಎಲ್ಲ ಒಂದೇ ಜಾಗದಲ್ಲಿ ಕುತ್ಕೊಳ್ಳಿ. ಮರ ಬಿಟ್ಟು ಹೋಗ್ಬೇಡಿ ಆ ಕಡೆ. ಮರಕ್ಕೆ ತಲೆ ಹಿಂಗೆ ಕೊಡ್ರಿ. ಈಗ 2 ನಿಮಿಷ ತಲೆ ಹಿಂಗೆ ಕೊಡೋಣ. ಒನ್ಕೊಳಗೆ ಹಿಂಗೆ ಕೊಡು, ಹಿಂಗೆ ಮರಕ್ಕೆ ಕೊಡು. ಸುಮ್ಮನೆ ಹಿಂಗೆ ವರ್ಕೋಣ ಅದಕ್ಕೆ. ಹೌದು ಸರ್, ಏನೋ ತಣ್ಣಗಾಗ್ತದೆ. ಸೂರ್ಯನ ಕಿರಣ ಬೀಳುತ್ತಲ್ಲ, ಅದೆಲ್ಲ ಇಲ್ಲಿ ಎಳ್ಕೊಳ್ಳುತ್ತೆ. ಗ್ರೌಂಡಿಂಗ್ ಇದೆ. ಹೌದು. ಮೇಲ್ ನೋಡ್ಬೇಡ, ಕಣ್ಣನ್ ಮೇಲ್ ನೋಡಕ್ಕೆ ಹೋಗ್ಬೇಡ. ನಾನು ಇನ್ನೊಂದ್ ಕಡೆ ಹೋಗಿ ಬರ್ತೀನಿ, ಮಾತಾಡ್ತಾರೆ ನೀವು. ಇಲ್ಲ ಸರ್. ಇಲ್ಲ ಚೆನ್ನಾಗಿದೆ, ಮಜಾ ಇದೆ ಸರ್. ತಲೆ 1 ನಿಮಿಷ ಇಟ್ಕೊಳ್ಳಿ, ಮರ ಕೈ ಇಟ್ಕೊ ಹಿಂಗೆ. ಬರ್ಲಾ? ಇನ್ನು ಎಷ್ಟು ನಿಮಿಷ ಸರ್? ಜಾಸ್ತಿ ಸುಡಂಗಾದ್ರೆ ಮರ ಇಟ್ಕೊ, ಕೈ ಇಟ್ಕೊಂಡ್ಬಿಡ್ರಿ. ಇದ್ರ ಮೇಲೆ ಹೊಗೆ ಬರ್ತಾ ಇದೆಯಲ್ಲ ಸರ್ ಅಲ್ಲಿ ನೋಡಿ. ಅವ್ರಿಗೆ ಆ ಸೈಡ್ ಹಿಂದೆಗಡೆ ಕಾಣಿಸ್ತಾ ಇದೆ, ಇವ್ರ ತಲೆಯಿಂದ ಏನೋ ಹೊಗೆ ತರ ಕಾಣಿಸ್ತಾ ಇದೆ. ಇಲ್ಲ ಮುಚ್ಕೊಂಡ್ರೆ ಸ್ವಲ್ಪ ತಲೆ ಹಿಂಗನ್ರಿ. ಬರ್ತಲ್ಲ. ಇದು ಸಿಗರೇಟ್ ಹೊಡ್ಕೊಂಡೋದ್ರೆ ಆ ಕಡೆ ಹೊಗೆ ಅದಿರ್ಬೇಕು. ಹಂಗೆ ಇಟ್ಕೊಂಡ್ರಿ, ಬರ್ತೀನಿ ನಾನು ಮುಂದೆಗಡೆ ಅಲ್ಲಿಗೆ ಹೋಗ್ಬಿಟ್ಟು. ಸರಿ ಸರ್. ನೀವು ಹಾಕೊಳ್ಳಿ ಫಸ್ಟ್, ತಲೆ ಮೇಲೆ ಹಾಕೋ ಓಡಾಡ್ರಿ ಸರ್. ಬರ್ತೀನಿ, ಕೇಳ್ಕೊಂಬರ್ತೀನಿ ಸರ್. ಅವರೆಕಾಯಿ ಸಿಪ್ಪೆ ಇದೆಯಾ? ಸಿಪ್ಪೆ, ಅವ್ರೆಕಾಯಿ ಸಿಪ್ಪೆ ಅವ್ನಿಗೆ ಹಾಕಿ ಮೇಲೆ ಇಲ್ಲಿ ಹಾಕಿ, ಸಿಪ್ಪೆ ಹಾಕಿ ಮುಖದ ಮೇಲೆ ಹಾಕ್ಬಿಟ್ರೆ ಎಷ್ಟು ಅವ್ನು ಜಾಸ್ತಿ ಸುಡ್ತಾ ಇದೆ ಅವನಿಗೆ. ಹಾಕಿದ್ರೆ ಯಾಕೆ ನಡುಗ್ತಾ ಇದ್ದೀರಾ? ನಡುಗಬಾರ್ದು. ಹಾಕ್ಬಿಡಿ, ಹುಳಗಿಲ್ಲ ಇರುತ್ತೆ, ಕಿವಿಗೆ ಹೋಗುತ್ತೆ. ಆಯ್ತಾ? ಬರೀ ಸರ್, ನೀವು ಆಚೆ ಹೋಗ್ತಿರಲ್ಲ ಸರ್. ಬನ್ನಿ ಬರಲ್ಲ, ನಾ ಬರಲ್ಲ ಅಣ್ಣಾಗರೆ ಸರ್. ಹೊರಟ್ಬಿಡು, ಬೇರೆ ಮಾತಿಲ್ಲ. ಗಾಡಿ ಅಡ್ಡಾಗ್ಬಿಟ್ಟಿದೆ ಸರ್, ತೋರ್ಸಕ್ಕೆ ಸಿಗ್ತಿದೆ. ಅಕ್ಕ ನೀನ್ ಹಾಕೋ ಅಕ್ಕ. ಸಿಗ್ತಿದೆ ಹಾಕೊಂಡ್ರ ಬಟ್ಟೆನ ಬೆಕ್ಕದ ಹಾಕ್ಬಿಟ್ಟಿದ್ದೀರಾ? ಅಲ್ಲ ಗಾಡಿ ನಿಂದ ಇದು ನೆಕ್ಸ್ಟ್ ಹಾಕ್ಬೇಕಾದ್ರೆ ಸೀಟ್ಗೆ ಕೆಂಪುದು ಹಾಕ್ಸ್ಬಿಡು. ಇದು ಸ್ವಲ್ಪ ಕೆಂಪು ಐತೆ, ಏನಕ್ಕೆ ಗೊತ್ತಾ? ನಿಂಗೆ ಅಡ್ಡ ಹಾಕಿದ್ಯಲ್ಲ, ಅಲ್ಲಿ ಎದುರುಗಡೆ ಕ್ಯಾಮ್ರಾ ಐತೆ, ಕಾಣಿಸಲ್ಲ ನಮಗೆ. ಅದಕ್ಕೆ ಇದು ಕಾಮಿಡಿ ಪ್ರೋಗ್ರಾಮ್ ಅಣ್ಣ, ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಶೋ. ಇದು ತಮಾಷೆ ಮಾಡ್ತಾವಣ್ಣ, ತೆಗಿಯೋಣ ಟವಲ್ ಅಣ್ಣ, ತೆಗಿಯೋಣ ಕಾಮಿಡಿ ಮಾಡ್ತಾರ ಅಣ್ಣ. ಯಾವುದನ್ನ ಅಲ್ಲಿಂದ ಬರ್ತಾರೆ, ಸೂರ್ಯ ಬೆಳಕೆ ಇಲ್ಲ ಇವತ್ತು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೋಬೆ ಸಿನಿಮಾ ಚಿತ್ರತಂಡದಿಂದ ಈ ಕಿರು ಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಪ್ರೀತಿ ಕಾಣಿಕೆ ಇದು ಸ್ವೀಕರಿಸಬೇಕು. ಅಣ್ಣ ಏನಪ್ಪ ಅಂದರೆ, ಮಳೆಗಾಲಕ್ಕೆ ಮಳೆ ಬರಬೇಕು, ಬಿಸಿಲುಗಾಲಕ್ಕೆ ಬಿಸಿಲು ಬರಬೇಕು, ಕರೆಕ್ಟ್ ಅಲ್ವಾ? ಸೊ ಮಳೆ ಬರ್ಬೇಕಂದ್ರೆ ನಾವೆಲ್ಲ ಏನು ಮಾಡ್ಬೇಕಣ್ಣ? ಗಿಡಗಳು ನೆಟ್ಟಬೇಕು, ಕರೆಕ್ಟ್ ಅಲ್ವಾ? ಮರಗಳನ್ನ ಕಡಿತಾ ಇದ್ದಾರೆ, ಮರಗಳನ್ನ ಕಡಿಬಾರ್ದು, ಕರೆಕ್ಟ್ ಅಲ್ವಾ? ಹಿಂಗೆ ಕಡಿದ್ರೆ ಏನಾಗ್ಬಿಡುತ್ತೆ, ನೆಕ್ಸ್ಟು ಮುಂದೆ ಏನು ನಮ್ಮ ಪೀಳಿಗೆಗಳು ನೆಕ್ಸ್ಟ್ ಇರ್ತಾವಲ್ಲ, ಅವ್ರಿಗೆ ಏನೂ ಸಿಗೋದಿಲ್ಲ, ಹಂಗಾಗೋಗ್ಬಿಡುತ್ತೆ. ಈಗ ನೋಡಿ, ಮಳೆ ಟೈಮ್ ಮಳೆ ಬರ್ತಾ ಇಲ್ಲ, ಬಿಸಿಲು ಟೈಮ್ ಬಿಸಿಲು ಬರ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಹಿಂಗಾಗಿದೆ. ಸೊ ಹಿಂಗಾಗಿ ಮರಗಳನ್ನು ಬೆಳೆಸಿ ಉಳಿಸಿ ಅನ್ನೋದು ನಮ್ಮ ಉದ್ದೇಶ.